ಇದೀಗ ನಿಮ್ಮ ಮುಂದೆ ಯಡಿಯೂರಪ್ಪ ನಮ್ಮ ಗುರುಗಳು ಕಣ್ರಿ, ಅವರಿಗೆ ನಾನು ವಿಶ್ ಮಾಡಬೇಕಾ? ನಾವು ಮನೆಯಲ್ಲಿ ಹೋಗಿ ಅಪ್ಪನಿಗೆ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಾ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಯಡಿಯೂರಪ್ಪನವರ ಬರ್ತ್ಡೇಗೆ ವಿಶ್ ಮಾಡಿದ್ರಾ ಎಂಬ ಪ್ರಶ್ನೆಗೆ ಈಶ್ವರಪ್ಪ ಉತ್ತರ ಕೊಟ್ಟು ನಾನು ಈ ಸ್ಥಿತಿಯಲ್ಲಿದ್ದೇನೆ ಎಂಬುದಕ್ಕೆ ಯಡಿಯೂರಪ್ಪ ಹಾಗೂ ಆರ್ಎಸ್ಎಸ್ ಕಾರಣ. ನನ್ನನ್ನು ಬೆಳೆಸಿದ ತಂದೆ ತಾಯಿಗೆ ಹೋಗಿ ಅಪ್ಪ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಾ? ನಾನು ಯಾಕೆ ಯಡಿಯೂರಪ್ಪ ಬರ್ತ್ಡೇನ ಮರೆಯಲಿ ಎಂದು ಅವರು ತಿಳಿಸಿದರು. ನಾನು ವಿಶ್ ಮಾಡಬೇಕಾ? ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಹೋಗಿ ಅಪ್ಪ ನಿಂಗೆ ಒಳ್ಳೇದಾಗಲಿ ಅಂತ ಯಾವತ್ತಾರು ನಾನು ಹೇಳ್ತೀನ? ನೀವು ನಿಮ್ಮ ಅಪ್ಪಗೆ ಹೇಳ್ತೀಯಾ? ರಾಜಕಾರಣದಲ್ಲಿ ಅನೇಕ ಪತ್ರಕರ್ತರು ಎಲ್ಲರೂ ಅಲ್ಲ, ಇದು ಬಿಟ್ಟರೆ ಬೇರೆ ನಿಮಗೆ ಗೊತ್ತೇನೇ ಇಲ್ಲ. ಹಿಂದುತ್ವ ಶಿವಕುಮಾರ್ ಅಂತ ಇದ್ದಂಗೆ RSS ಈ ದೃಷ್ಟಿಕೋನ ಬದಲಾವಣೆ ಆಗಲಿಲ್ಲ ಅಂತ ತಪ್ಪಾಗುತ್ತೆ. ಇವತ್ತು ಈ ಸ್ಥಿತಿಲಿ ಇರೋದಕ್ಕೆ ಯಡಿಯೂರಪ್ಪನವರು ಒಂದು ಕಾರಣ. ಮತ್ತೊಂದು ಕಡೆ ಸಂಘಟನೆ RSS ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಮತ್ತೊಂದು ಕಡೆ ನಮ್ಮ ತಂದೆ ತಾಯಿ ನಂಗೆ ಬೆಳೆಸ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಹೋಗಿ ಅಪ್ಪ ಏನು ಹೇಳ್ಬೇಕು ಅವ್ರಿಗೆ ಬರ್ಡೇಗೆ? ಅಪ್ಪ ಏನು ಹೇಳ್ಬೇಕು ಹೇಳಪ್ಪ? ಪ್ರತಿಯೊಂದರಲ್ಲೂ ರಾಜಕಾರಣ ನೋಡೋದಿದ್ದೀರಾ, ಇದನ್ನು ಬಿಡೋದು ಒಳ್ಳೇದು. ನಾನು ಮರೆತಿದ್ರೆ ಯಾಕೆ ನಾನು ಯಾಕೆ ಬರೀತೀನಿ? ನಮ್ಮ ಅಪ್ಪ ಅಮ್ಮನ ನೆನೀತೀನಿ. ನಾ ಪ್ರತಿ ದೀಪಾವಳಿ ಸಂದರ್ಭದಲ್ಲಿ ತಂದೆ ತಾಯಿಗಳು ಪೂಜೆ ಮಾಡ್ತೀವಿ. ನಾವು ಹಿರಿಯರ ಪೂಜೆ ಅಂತ ಬರೀತೀವಾ? ಇವತ್ತು ಪೂಜೆ ಮಾಡಿದ್ದೀರಾ?